ಅಯ್ಯೋ ನನ್ನ ಮಗು ಊಟನೇ ಮಾಡಲ್ಲ, ಏನು ಮಾಡಿಕೊಟ್ರು ತಿನ್ನಲ್ಲ ಅಂತ ಎಷ್ಟೊಂದು ಅಮ್ಮಂದಿರು ಯೋಚನೆ ಮಾಡ್ತಿರ್ತಾರೆ. ಆದರೆ ಊಟದ ವಿಷಯದಲ್ಲಿ ನನಗೆ ಅದಿತಿ ಅಷ್ಟು ಸ್ಟ್ರೆಸ್ ಕೊಡೋದಿಲ್ಲ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅದಿತಿಗೆ ಮಟನ್ ಕಟ್ಲೆಟ್ನ ಮಾಡ್ಕೊಡ್ತಾ ಇದ್ದೀನಿ. ಅದಿತಿಗೆ ಕಟ್ಲೆಟ್ಸ್ ಅಂತಂದರೆ ತುಂಬ ಇಷ್ಟ. ಡೀಟೇಲ್ ರೆಸಿಪಿ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನು ಚೆಕ್ ಮಾಡಿಲ್ಲ ಅಂತಂದರೆ ಚೆಕ್ ಮಾಡ್ಕೊಳ್ಬಹುದು. ಅಯ್ಯೋ ಮಗುನ ಇಟ್ಕೊಂಡು ಏನು ಮಾಡೋದು, ಏನೋ ಒಂದು ಮಾಡಿಕೊಟ್ರೆ ಆಗುತ್ತೆ ಅಂತ ಹೇಳೋ ಅಂತ ಪೇರೆಂಟ್ಸ್ಗಳಿಗೆ ನನ್ನ ಟಿಪ್ಸ್ ಏನು ಅಂತಂದರೆ, ಮಕ್ಕಳಿಗೆ ಇಷ್ಟ ಆಗಿದ್ದನ್ನು ಮಾಡಿಕೊಟ್ರೆ ಖಂಡಿತವಾಗ್ಲೂ ಅವ್ರು ಇಷ್ಟಪಟ್ಟೆ ತಿಂತಾರೆ. ಬ್ರೇಕ್ಫಾಸ್ಟ್ ಆದಮೇಲೆ ಅದಿತಿ ನಾನು ಮಾಡಿ ಮೇಲೆ ಹೋಗಿದ್ವಿ. ಅದಿತಿ ನೀರಲ್ಲಿ ಆಟಾಡ್ತಿದ್ರು. ನೀರಲ್ಲಿ ಕೆಲವು ಮಕ್ಕಳುಗಳನ್ನ ಆಟಾಡೋದಕ್ಕೆ ಬಿಡೋದಿಲ್ಲ, ಸೆನ್ಸರಿ ಪ್ಲೇ ಆಗುತ್ತೆ ಮಕ್ಕಳಿಗೆ ನೀರಲ್ಲಿ ಬಿಡೋದ್ರಿಂದ. ಸ್ನ್ಯಾಕ್ಸ್ಗೆ ಅದಿತಿ ಬಾಳೆಹಣ್ಣು ತಿಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ರು. ಊಟಕ್ಕೆ ಇವತ್ತು ಅದಿತಿಗೆ ನೀರು ದೋಸೆ ಮತ್ತು ಕರಿನ ಕೊಟ್ಟಿದ್ದೆ. ಸೆಲ್ಫ್ ಫೀಡಿಂಗ್ ಅಲ್ವಾ, ಸೊ ಅದಿತಿ ಜೊತೆ ನಾನು ಊಟ ಮಾಡಿಬಿಡ್ಬೋದು. ಟೈಮ್ಗೆ ಈಗ ನಾನು ಮಾತ್ರೆ ತೊಗೊಳ್ಬೇಕು, ಪ್ರೆಗ್ನೆನ್ಸಿ ಅಲ್ವಾ, ಸೆಕೆಂಡ್ ಪ್ರೆಗ್ನೆನ್ಸಿ. ಸೊ ಅದಿತಿಗೆ ಒಂದು ಪ್ಲೇಟಿಗೆ ಹಾಕ್ಕೊಟ್ರೆ ಅವ್ರ ಪಾಡಿಗೆ ಅವ್ರು ಊಟ ಮಾಡ್ತಾರೆ. ಸೊ ನಾನು ಅವ್ರ ಜೊತೆನೇ ಊಟ ಮುಗಿಸ್ಕೊಳ್ತೀನಿ. ಈವ್ನಿಂಗ್ ಫ್ರೆಶ್ ಅಪ್ ಆದಮೇಲೆ ಅದಿತಿ ಜೊತೆ ಸ್ವಲ್ಪ ಹೊತ್ತು ಲರ್ನಿಂಗ್ ಟೈಮ್ ಆ್ಯಂಡ್ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತೀನಿ. ಇವತ್ತೊಂಥರ ತುಂಬ ಚೆನ್ನಾಗಿ ಅದಿತಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಆಟ ಆಡಿದ್ವಿ. ಹೇಗೆಲ್ಲ ಇತ್ತು ಇವತ್ತಿನ ದಿನ ಅಂತ ಲಾಂಗ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಅದಿತಿ ನನಗೆ ಒಂಥರ ಸ್ಟ್ರೆಸ್ ಬಸ್ಟರ್ ಆಗಿಬಿಟ್ಟಿದ್ದಾರೆ. ಸೊ ವೀಡಿಯೋನ ನೀವು ಒಂದ್ಸಲ ಚೆಕ್ ಮಾಡಿ ನೋಡಿ.